ನಮ್ಮ ವಿಡಿಯೋ ಕಾನ್ಫರೆನ್ಸಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರು. ನಮ್ಮ ಕ್ಷೇತ್ರದ ಎಮ್ಮೆಲ್ಯೆ ನಮ್ಮನ್ನೆಲ್ಲನೂ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತಾಡ್ತಾರೆ ಅಂತ ನಮ್ಮ ಟೈಮಲ್ಲಿ ನಾವೇ ಶಬಾಷ್ ತಟ್ಕೋಬೇಕಾದ್ದೆ. ನಮ್ಮ ಜೊತೆ ಅವ್ರು MLA ಅನ್ನೋ ಒಂದು ಅಹಮ್ಮು ಇಲ್ಲ, ಏನಿಲ್ಲ, ಕಾಮನ್ ಮ್ಯಾನ್ ಥರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಿರೋದು ನನ್ನ ಕನಸು ಅಂತ ಅನಿಸ್ತಿದೆ, ಇದು ನಿಜ ಅಂತ ಅನಿಸ್ತಾನೆ ಇಲ್ಲ, ಆದರೆ ಇದು ಸತ್ಯನೇ. ಸೊ ಕಾಮನ್ ಮ್ಯಾನ್ ನಾವು ಹೆಂಗೆಲ್ಲ ಮನೇಲೆಲ್ಲ ಹೆಂಗಿರ್ತೀವಿ, ಕೆಳಗೆ ಕೂತ್ಕೊಂಡ್ರೆ ಕೆಳಗೆ, ಮೇಲೆ ಕೂತ್ಕೊಂಡ್ರೆ ಮೇಲೆ, ಎಲ್ಲ ನಮ್ಮ ಜೊತೆನೇ ಸೇರ್ಕೊಂಡ್ಬಿಡ್ತಾರೆ ಅವರು. ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇದೆ, ಸೊ ಯಾವಾಗ ಆಗುತ್ತೆ, ಎಸ್ಟಿಮೇಷನ್ಸು ಎಲ್ಲ ಅಲ್ಲೇ ಕರೆಸ್ತಾರೆ. ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದರೆ ಅವ್ರನ್ನ ಹತ್ರ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ, ಇವ್ರನ್ನ ತೊಗೊಳೋದು ಹತ್ರಕ್ಕೆ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ಇವರು ಹೆಂಗೆ ಅಂತಂದರೆ ನಮ್ಮ ಜೊತೆನಲ್ಲೇ ಕೆಳಗಡೆ ಕುತ್ಕೊತಾರೆ. ಸರ್ ಲಾಸ್ಟ್ ವೀಕ್ ಬಂದಿದ್ದರು ಪ್ರದೀಪ್ ಈಶ್ವರ್ ಸರು. ಸೊ ಅವಾಗ ನಮ್ದು ಏನೇನು ಕೋರಿಕೆಗಳಿದೆ, ಬೇಸಿಕ್ ನೀಡ್ಸ್ ಏನೇನಿದೆ ಹೇಳಿದ್ವಿ. ಅದರಲ್ಲಿ ಮಲ್ಟಿಪಲ್ ರೀಸನ್ಸ್ ಇತ್ತು. ಅದರಲ್ಲಿ ಮುಖ್ಯವಾದದ್ದು ವಾಟರ್ ಕೂಡ ಒಂದಿತ್ತು. ಸೊ ವಾಟರ್ ಸೋರ್ಸ್ ಇರಲಿಲ್ಲ ಇಲ್ಲಿ. ಅದಕ್ಕೆ ಲಾಸ್ಟ್ ವೀಕ್ ಅವರು ನಮ್ಗೇನು ಪ್ರಾಮಿಸ್ ಮಾಡಿದರು, 1 ವೀಕ್ ಒಳಗಡೆ ನಿಮಗೆ ಬೋರ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದರು. ಅದೇ ತಕ್ಕಂಗೆ ಬೋರ್ ಆಗಿದೆ. ನಿನ್ನೆ ಸಂಜೆನೇ ಬಂದಿದೆ, ನೀರು ಸೂಪರಾಗಿ ಬಂದಿದೆ. 5-5.5 ಇಂಚೇನೋ ನೀರು ಬಂದಿದೆ ಇವಾಗ. ಸೊ ತುಂಬ ಎಲ್ಲ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಮತ್ತು ಇನ್ನೇನು ಇಲ್ಲಿ ಮೋರಿಗಿರಿ ಎಲ್ಲ ಹೆಂಗೆ ಕ್ಲೀನ್ ಮಾಡಿಸ್ತೀನಿ ಅಂತಂದಿದ್ರು. ಸೊ ಕಂಪ್ಲೀಟ್ ಆ ಕೆಲಸ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೊಂದು ನೆಕ್ಸ್ಟು ಇನ್ನೊಂದು 2-3 ಪೆಂಡಿಂಗ್ ವರ್ಕ್ಸ್ ಇದೆ, ಅದು ಡೌನ್ ದ ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೋಡ್ಸ್ದೆಲ್ಲ ಏನಿದೆ, ಸೊ ಅದನ್ನು ಈಗ ಆಲ್ರೆಡಿ ನಾಳೆ ನಾಳಿದ್ದಲ್ಲಿ ಅವ್ರನ್ನ ಕಳಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ನ. ಸೊ ಎಸ್ಟಿಮೇಷನ್ ತೊಗೊಂಡು ಯಾವ್ಯಾವ ರೋಡಲ್ಲಿ ಎಷ್ಟು ಅಡಿ ಬರುತ್ತೆ, ಸೊ ಕಂಪ್ಲೀಟ್ಲಿ ಎಸ್ಟಿಮೇಷನ್ ತೊಗೊಂಡು ಅದನ್ನು ಡೌನ್ ದ ಲೈನ್ ಐ ಥಿಂಕ್ ನೆಕ್ಸ್ಟು ಲೈಕ್ 3 ಮಂತ್ಸ್ ಒಳಗಡೆ ಗುದ್ಲಿ ಪೂಜೆ ಮಾಡಿ ಸೊ CC ರೋಡ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬೇರೆ ಶಾಸಕರು ಬೇರೆ ಯಾರು ಎಲ್ಲ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ತುಂಬ ಜನ ಬರೀ ಎಲ್ಲ ಆಶ್ವಾಸನೆ ಅಂದರೆ ಸುಮ್ಮನೆ ಹೇಳಿ ಹೋಗ್ತಾ ಇರ್ತಾರೆ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ, ಅವರು ಅವಾಗ ಹೇಳಿದ್ದು ಆನ್ ದಿ ಸ್ಪಾಟಲ್ಲಿ ಎಲ್ಲ ಆಗ್ತಾ ಇದೆ. ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ. ಸರ್ ಗಮನ ಹರಿಸಿತ್ತು ಅಂತಂದಿದ್ರೆ ಇಷ್ಟು ಜನ ಸೇರ್ತಾ ಇರಲಿಲ್ಲ. 10 ವರ್ಷ 11 ವರ್ಷದಿಂದ ನಾವು ಯಾರೂ ನೀರಿಲ್ಲ ಅಂತಂದ್ಬಿಟ್ಟು ಇವ್ರ ಹತ್ರ ಹೋಗ್ತಾನೂ ಇರಲಿಲ್ಲ. ಸೊ ನೀರು ಬರ್ತಾ ಇದ್ದಿದ್ದು ಇಲ್ಲಿಗೆ ಯಾವಾಗ ಅಂತಂದರೆ ಹೆವಿ ಮಳೆ ಬಂದಾಗ ಇಲ್ಲಿ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗ್ತಾ ಇತ್ತು. ಅದನ್ನು ಬಿಟ್ಟರೆ ಬೇರೆ ವಾಟರ್ ಸೋರ್ಸೇ ಇರಲಿಲ್ಲ ಇಲ್ಲಿ. ಸೊ ನಾವು ನಮ್ಮದೇನು ಇಶ್ಯೂಸ್ ಏನಿದೆ ಹೇಳಿದಾಗ ಪ್ರದೀಪ್ ಈಶ್ವರ್ ಸರು ಇಮಿಡಿಯೇಟಾಗಿ ಬಂದು ವಾಟರ್ ಪ್ರಾಬ್ಲಮ್ ಏನಿದೆ ಇಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡಿದ್ದಾರೆ. ಸೊ ಇನ್ನು ಏನೇನು ಬೇಸಿಕ್ ನೀಡ್ಸ್ ಇದೆ, ಲೈಟ್ಸ್ ಏನಾಗಿರ್ಬೋದು, ಅದೀಗ ಮಳೆ ಬೀಳ್ತಾ ಇದೆ. ಸೊ ಅದು ಸ್ವಲ್ಪ ಮಳೆ ಡೌನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ನಮ್ದು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲ ಲೈನ್ ಬೈ ಲೈನ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಸರ್. ಏನು ಹೇಳ್ತೀರಿ ಸರ್ ಪ್ರದೀಪ್ ಈಶ್ವರ್ ಅವ್ರ ಥರ? ಸರ್ ಅವರು ಕಾಮನ್ ಮ್ಯಾನ್ ಸರ್ ಅಷ್ಟೇ. ಏನಂತ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ನಾವೇನೇ ಒಂದು ಜೈಕಾರ ಆಗೋದು ಇಲ್ಲ ಬೇರೆಯವ್ರ ಥರ ಕರೆಸಿ ಕೂರಿಸಿ ಸನ್ಮಾನ ಅದೆಲ್ಲ ಅವ್ರೇನು ಒಪ್ಕೊಳ್ಳೋದಿಲ್ಲ. ಸೊ ಕಾಮನ್ ಮ್ಯಾನ್ ನಾವು ಹೆಂಗೆಲ್ಲ ಮನೇಲೆಲ್ಲ ಹೆಂಗಿರ್ತೀವಿ, ಕೆಳಗೆ ಕೂತ್ಕೊಂಡ್ರೆ ಕೆಳಗೆ, ಮೇಲೆ ಕೂತ್ಕೊಂಡ್ರೆ ಮೇಲೆ, ಎಲ್ಲ ನಮ್ಮ ಜೊತೆನೇ ಸೇರ್ಕೊಂಡ್ಬಿಡ್ತಾರೆ ಅವರು. ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇದೆ, ಸೊ ಯಾವಾಗ ಆಗುತ್ತೆ, ಎಸ್ಟಿಮೇಷನ್ಸು ಎಲ್ಲ ಅಲ್ಲೇ ಕರೆಸ್ತಾರೆ. ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದರೆ ಅವ್ರನ್ನ ಹತ್ರ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ, ಇವ್ರನ್ನ ತೊಗೊಳೋದು ಹತ್ರಕ್ಕೆ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ಇವರು ಹೆಂಗೆ ಅಂತಂದರೆ ನಮ್ಮ ಜೊತೆನಲ್ಲೇ ಕೆಳಗಡೆ ಕುತ್ಕೊತಾರೆ. ನಾವು ಏನು ಕಾಫಿ ಕುಡಿತೀವಿ, ಏನು ಟೀ ಕುಡಿತೀವಿ ಮನೆಯಿಂದ ತರಿಸ್ಕೊಂಡು, ಮತ್ತು ಏನೇ ಇತ್ತು ಅಂತಂದ್ರೂ ಆ ಸಂಬಂಧಪಟ್ಟ ಇರೋ ಎಲ್ಲ ಆಫೀಸರ್ಸ್ನ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊತಾರೆ. ಯಾವುದಕ್ಕೆ ಎಸ್ಟಿಮೇಷನ್ಸು ಮತ್ತು ಟೆಂಟೇಟಿವ್ ಡೇಟ್ಸು ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗಲೇ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಮಾಡ್ತಾರೆ. ಸೊ ನಿಜಕ್ಕೂ ಖುಷಿ ಆಗ್ತದೆ ಸರ್. ಸರ್ ಹೆಸರು ವಿಜಯ್ ಕುಮಾರ್ ಅಂತೇಳಿ. ಮುಖ್ಯವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ನಮ್ಮ ನಮಸ್ತೆ ಹೇಳ್ತೀವಿ. ನಾವೆಲ್ಲರೂ ಒಟ್ಟಾರೆ ಇಲ್ಲಿ ನಿಂತು ನಿಮ್ಮ ಶುಭಾಶಯ ಹೇಳೋಕ್ಕೆ ನಾವು ಇಷ್ಟ ಬೀಳ್ತಿದ್ದೀವಿ. ಇನ್ನೇನು ಸುಮಾರು ಲಾಸ್ಟ್ ಭಾನುವಾರ ಅವರು ಬಂದಿದ್ದು ಬೆಳಗ್ಗೆ 7:30 8 ಗಂಟೆ ಒಳಗಡೆ ಬಂದುಬಿಟ್ರು. ನಮ್ದು ಎಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳನ್ನು ಕೂಡ ಆಲಿಸಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಡ್ಯಾನ್ಸ್ ಅಣ್ಣ ಅವ್ರಿಗೆ ಏಮುಂದಪ್ಪ ಏಮ್ ಸೂಡಿ ಅಂತ ಹೇಳ್ಬಿಟ್ಟು ಒಂದೊಂದೇ ಟಿಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು. ಮುಖ್ಯವಾಗಿದ್ದು ಲೇಔಟ್ ಎಲ್ಲ ಅಧ್ವಾನ ಆಗಿ ಹಾಳಾಗಿತ್ತು. ಆ ಲೇಔಟ್ ಇವತ್ತು ಪಂಚಾಯತಿ ಕಡೆಯಿಂದ PDO ಸಾಹೇಬರಿಗೆಲ್ಲ ಹೇಳಿ ನಾವು ಡ್ಯಾನ್ಸ್ ಅಣ್ಣ ಅವರು ಅದು ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಪಾರ್ಕು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಮುಖ್ಯವಾಗಿ ನೀರಿಂದು ನಿನ್ನೆ ರಾತ್ರಿ ಗಾಡಿ ಬಂತು, ಇವತ್ತು ಬೆಳಗ್ಗೆ 6 ಗಂಟೆಗೆ ಮೋಟರ್ ಆಯಿತು. ಈಗ ಆಲ್ರೆಡಿ ಒಳ್ಳೆ ನೀರು ಕೂಡ ಬಂದಿದೆ, ಒಂದು 5,000 ಗ್ಯಾಲರ್ ನೀರು ಬಂದಿದೆ, 5,000 to 5,500 ನೀರು ಬಂದಿದೆ. ಅದು ಸಂತೋಷವಾದ ವಿಚಾರ. ಎರಡನೇದಾಗಿ ನಮಗೆ ರಸ್ತೆಗಳಿಗೆ
ಜನ ಹೇಳಿದ್ದಾರೆ ಎಸ್ಟಿಮೇಷನ್. ಅದು ಆಲ್ರೆಡಿ ಬೆಳಗ್ಗೆಯಿಂದ ನಮ್ಮ ವಿಡಿಯೋ ಕಾನ್ಫರೆನ್ಸಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರು. ನಮ್ಮ ಕ್ಷೇತ್ರದ ಎಮ್ಮೆಲ್ಯೆ ನಮ್ಮನ್ನೆಲ್ಲನೂ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಟೈಮಲ್ಲಿ ನಾವೇ ಶಬಾಷ್ ತಟ್ಕೋಬೇಕಾದ್ದೆ. ಯಾಕೆ ಅಂತಂದರೆ ನಮ್ಮ ಸಂತೋಷವಾದ ವಿಚಾರ. ಮೂರನೇದಾಗಿ ಇವಾಗ ರಸ್ತೆಗಳು ಪ್ರತಿಯೊಂದು ಏನು ಕಿತ್ತೋಗಿದೆ ಅವನ್ನೆಲ್ಲ ಕೂಡ ಡಾಂಬೀಕರಣ ಮಾಡ್ಕೊಡ್ತೀವಿ, ಅಂದರೆ ಕಾಂಕ್ರೀಟ್ ರೋಡ್, CC ರೋಡ್ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರದೆಲ್ಲ ಎಸ್ಟಿಮೇಷನ್ ಮಾಡ್ಸಪ್ಪ ಸಿನಣ್ಣ ಅಂತೇಳಿ ಅವರು ಸಿನಣ್ಣಗೂ ಕೂಡ ಬೆಳಿಗ್ಗೆ ಒಪ್ಪಿಸಿದ್ದಾರೆ. ಈಗ ನಾವು ಮೈನ್ ರೋಡ್ ಏನಿದೆ 20 ಅಡಿ ರೋಡು, ಅದ್ರದ್ದು ನಾಳೆ ಕ್ಲಿಯರ್ ಆಗುತ್ತೆ ಅಂತ ಸಿನಣ್ಣ ಹೇಳಿದ್ದಾರೆ. 20 ಅಡಿ ರೋಡ್ ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅದು ಇವಾಗ ಮತ್ತೆ ಒತ್ತುವರಿ ಆಗಿದೆ. ಒತ್ತುವರಿ ಆಗಿರೋನು ಕನ್ವಿನ್ಸ್ ಮಾಡಿದ್ದಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಏನು ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೊಂದು ಆಗ್ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 15 ದಿನದಲ್ಲಿ ಅದು ಇದು ಗುದ್ದಿ ಪೂಜೆ ಆಗ್ಬೋದು ಅಂತ ನಾನು ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೇವೆ. ಇಷ್ಟೆಲ್ಲ ಆಗ್ತಿರೋದು ನಾನು ಕನಸು ಅಂತ ಅನಿಸ್ತಿದೆ, ಇದು ನಿಜ ಅಂತ ಅನಿಸ್ತಾನೆ ಇಲ್ಲ. ಆದರೆ ಇದು ಸತ್ಯ. ಪ್ರದೀಪ್ ಈಶ್ವರ್ ಸಾಹೇಬರು ಕಷ್ಟ ಸುಖ ಏನು ಅಂತ ನೋಡಿ ಅನುಭವಿಸಿ ಬಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಜೊತೆಲಿ ಅವರು ಕೂಡ ಕೂತು ಆ ಕಷ್ಟ ನಂದು ಅಂತ ತಿಳ್ಕೊಂಡು ನಮ್ಗೆ ಕ್ಲಿಯರ್ ಮಾಡ್ಕೊಡ್ತಿದ್ದಾರೆ. ಇದು ನಮ್ಮ ಸಂತೋಷವಾದ ವಿಚಾರ ಸರ್. ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರದೀಪ್ ಈಶ್ವರ್ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂಥ ಲೀಡರ್ಗಳು ಮುಂದೆ ಇರಬೇಕು ಸರ್ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು ನೀರಿನ ಸಮಸ್ಯೆ. ನಿನ್ನೆ ಬೋರ್ನ್ ಕಳಿಸ್ಕೊಟ್ರು. ಮಾನ್ಯ ಶಾಸಕರು ನಮ್ಮ TSS ಇವರಿಗೆ ಫೋನ್ ಮಾಡಿ ಹೋಗಿ ಫಸ್ಟು ಬೋರ್ ಹಾಕಿ ಅಲ್ಲಿ ಅಂತ ಕೇಳಿದಾಗ ನನಗೆ ಬೇಜಾರಾಯಿತು. ಬೆಳಗ್ಗೆ ಇನ್ನೂ ನಾವು ಇಲ್ಲೇ ಇದ್ವಿ, ಬೀಳ್ತದೋ ಇಲ್ವೋ, 600 ಅಡಿವರೆಗೂ ಹೊರಟೋಯ್ತು, ಒಂದೇ ಒಂದು ಹನಿ ಆಚೆ ಬರಲಿಲ್ಲ. ಹೋಗ್ಬಿಟ್ಟು ಭೂವಾರ ಸ್ವಾಮಿಗೆ ಮುಕ್ಕೊಂಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡೆ. ಸುಮಾರು 4 ರಿಂದ 5 ಅಡಿ ಏಕಾಏಕಿ ಒಂದೇ ಸರಿ ಬಿದ್ದೋಯ್ತು. ಆ ವಿಡಿಯೋದಲ್ಲಿ ನೋಡ್ಬೋದು. ಯಥೇಚ್ಛವಾಗಿ ನೀರು, ಮತ್ತೆ ಒಂದೇ ಒಂದು ಇಂಚು ಕೂಡ ಇಳಿಸೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಯಥೇಚ್ಛವಾಗಿ ನೀರು ಸಿಕ್ಕೈತೆ. ಈ ಲೇಔಟ್ಗೆ ಆಫ್ ಮಾಡಿದ್ರು 20-25 ನಿಮಿಷ ನೀರು ಬರ್ತಾನೆ ಇತ್ತು. ಮೇಲಕ್ಕೆ ತೆಗಿತಾ ಇದ್ರು ನೀರು ಬರ್ತಾ ಇತ್ತು. ನಿಜವಾಗ್ಲೂ ಇದು ಒಳ್ಳೆಯ ಕಾರ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಲೇಔಟ್ನಲ್ಲಿರೋರೆಲ್ರಿಗೂ ಆ ಭಗವಂತ ಎಲ್ಲರೂ ಚೆನ್ನಾಗಿ ಇಟ್ಟಿರಲಿ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ. ನಾವು ಇಲ್ಲಿ ಒಂದು 10 ವರ್ಷದಿಂದ ಬಂದಿದ್ದೀವಿ. 10 ವರ್ಷದಿಂದ ತುಂಬ ನೀರಿನ ಸಮಸ್ಯೆ ಇತ್ತು. ನಮ್ಮ ಸಮಸ್ಯೆ ಎಷ್ಟು ಜನರ ಹತ್ರ ಹೋಗಿ ಹೇಳಿ, DC ಅವ್ರ ಹತ್ರ, ಮೇಲೆ ಮಿನಿಸ್ಟರ್ಗಳ ಹತ್ರ, ಯಾರ ಹತ್ರ ಹೇಳಿದ್ರು ಯಾರೂ ಸಾಲ್ವ್ ಮಾಡಿಕೊಡ್ಲಿಲ್ಲ. ಸಾಲ್ವ್ ಮಾಡೋದಿರಲಿ, ಇಲ್ಲಿ ಹತ್ರಕ್ಕೇ ಬರ್ತಾ ಇರಲಿಲ್ಲ ಯಾರೂ. ಪ್ರದೀಪ್ ಈಶ್ವರ್ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವ್ರು ಬಂದು ಇಲ್ಲಿ ನಮ್ಮ ಜೊತೆ ಅವ್ರು MLA ಅನ್ನೋ ಒಂದು ಅಹಮ್ಮು ಇಲ್ಲ, ಏನಿಲ್ಲ, ಕಾಮನ್ ಮ್ಯಾನ್ ಥರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೀರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ನೀರು ಕೊಟ್ಟ ಮೇಲೆ ಅವ್ರನ್ನ ಮರೆಯೋಕ್ಕಾಗತ್ತಾ ಸರ್? ನಮ್ಮ ಸಮಸ್ಯೆಗಳನ್ನು ಇದುವರೆಗೂ ಯಾರೂ ಪರಿಹಾರ ಮಾಡಿಲ್ಲ. 10-12 ವರ್ಷದಿಂದ ಇವರು ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ. ಸಮಸ್ಯೆ ಹೇಳಿದ್ರೆ ಒಂದು ಅರ್ಜಿ ತಗೊಳ್ಳೋದು, ಆಯಿತು ನೋಡ್ತೀವಿ ಹೋಗ್ರಿ ಅನ್ನೋದು ಅಷ್ಟೇ. 1 ತಿಂಗಳು ಹೋಗೋದು, 2 ತಿಂಗಳು ಹೋಗೋದು, ಇನ್ನೊಂದ್ಸಲ ಅರ್ಜಿ ಕೊಡ್ರಿ ಅನ್ನೋದು. ಅರ್ಜಿ ಕೊಟ್ಟು ಸಾಕಾಯಿತು. ಓಡಾಡಿ ಸಾಕಾಯಿತು. ನಮ್ಮ ಕೆಲಸ ಅಂತೂ ಆಗಲಿಲ್ಲ. ಈಗ ಏನೋ ಪುಣ್ಯಾತ್ಮ ಬಂದಿದ್ದಾನೆ, ನಮ್ಮ ಕೆಲಸ ಎಲ್ಲ ಆಗಿದೆ. ನಮಗೆ ತುಂಬ ಖುಷಿಯಾಗಿದೆ ಸರ್. ಇಂಥವರೇ ಇರಬೇಕು. ಅವರು MLA ಅಂತ ಯಾವತ್ತೂ ನಾವು ಅವರು ತಿಳ್ಕೊಂಡೇ ಇಲ್ಲ. MLA ಆದವರು ಈ ಥರ ಫ್ರೀಯಾಗಿ ನಮಗೆ ಸಿಗೋದಾಗಲಿ, ನಮ್ಮ ಜೊತೆಲಿ ಒಡನಾಟ ಆಡೋದಾಗಲಿ ಯಾರೂ ಮಾಡಲ್ಲ, ಮಾಡೋದು ಇಲ್ಲ. ಇಂಥವರೇ ಬೇಕು ಸರ್ ನಮಗೆ. ತುಂಬಾ ಜನ ಹೇಳ್ತಾರಲ್ಲ, ಅವ್ರು ಸುಮ್ಮನೆ ಬಂದು ಮಾತಾಡ್ತಾರೆ ಸರ್. ಮಾತಾಡಿದ್ರೆ ಇವಾಗ ಕೆಲಸಗಳು ಆಗಿದೆಯಲ್ಲ ಸರ್. ಪ್ರದೀಪ್ ಈಶ್ವರ್ ಸುಮ್ಮನೆ ಮಾತಾಡ್ತಾರೆ ಅಂದರೆ, ಮಾತಾಡೋದಾದ್ರೆ ಈ ಕೆಲಸಗಳೆಲ್ಲ ಆಗ್ತಾ ಇದೆಯಲ್ಲ, ನೋಡ್ತಾ ಇದೀವಲ್ಲ. ಈಗ ಮಾಡಿಕೊಟ್ಟಿದಾರಲ್ಲ, ಈಗ 10 ವರ್ಷದಿಂದ ಮಾಡಿಲ್ಲ, ಇವಾಗ ಮಾಡಿಕೊಡ್ತಾ ಇದಾರಲ್ಲ ನೋಡಿ, ಹಿಂದೆನೇ ಇದೆ. ಅದರಿಂದ ಇಂಥ ನಾಯಕರು ಬೇಕು ಸರ್ ನಮಗೆ.